ಅಣ್ಣ ಜೂನ್ ತಿಂಗಳು ಬಂದರೆ ನಮ್ಮ ಮಾದಪ್ಪನ ಬೆಟ್ಟನ ಡಿಫ್ರೆಂಟಾಗಿ ನೋಡ್ಬೋದಣ್ಣ. ಯಾಕೆಂದರೆ ಜೂನ್ ತಿಂಗಳಲ್ಲಿ ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ ಮೋಡ ಕವಿದ ವಾತಾವರಣ, ಸರಿನಾ? ಸೊ ಮೋಡ ಕವಿದ ವಾತಾವರಣ ಇಲ್ಲಿ. ಆದರೆ ಈ ಕೊಡಗು ಚಿಕ್ಕಮಗಳೂರು ಆ ಸೈಡಲ್ಲೇ ನಿರಂತರವಾದ ಮಳೆ ಇರ್ತದೆ ಅಣ್ಣ. ಬೇಕಾದ್ರೆ ನೀವು ಚೆಕ್ ಮಾಡಿ, ಪರಿಶೀಲನೆ ಮಾಡಿ. ಸೊ ವಾಸ್ತವಿಕವಾಗಿ ನಾನು ತಿಳಿದಂತಹ ಮಾಹಿತಿಗಳನ್ನು ನಾನು ತಲುಪಿಸ್ತಾ ಇದ್ದೀನಿ. ಸೊ ಏನು ಈ ಜೂನ್ ತಿಂಗಳು ಕಂಪ್ಲೀಟು ಈ ತಿಂಗಳು ಮುಗಿಯೋ ತನಕ ಇದೇ ತರಹ ವಾತಾವರಣ. ತದನಂತರ ಏನಾಗುತ್ತೆ, ಜೂನ್ ಮಳೆಯೆಲ್ಲ ಬಂದಾದ ನಂತರ ನಮ್ಮ ಕೊಡಗು ಭಾಗ ಯಥೇಚ್ಛವಾಗಿ ಮಳೆ ಆದ್ದರಿಂದ ಮಳೆ ಆಗಮನದಿಂದ ಏನಾಗುತ್ತೆ, ನಮ್ಮ KRS ಡ್ಯಾಮ್ ತುಂಬೋಗುತ್ತೆ ಅಣ್ಣ. ತದನಂತರ ಜುಲೈ ತಿಂಗಳಿಗೆ ಆಲ್ಮೋಸ್ಟು ನಮ್ಮ ಈ ಕಡೆ ತಮಿಳ್ನಾಡು ಭಾಗ ನೀರೆಲ್ಲ ಪಾಸಾಗೋದ್ರಿಂದ ಏನಾಗುತ್ತೆ, ಮಳೆ ಏನಾರು ಭಾಳ ಸದೃಢವಾಗಿ ಆಗ್ಬಿಟ್ರೆ, ಚೆನ್ನಾಗಿ ಆಗ್ಬಿಟ್ರಂತೂ KRS ಡ್ಯಾಮ್ ತುಂಬಿ ಈ ನಮ್ಮ ಕಲ್ಲೂರು ಮುಳ್ಳೂರು ಈ ಭಾಗ, ಈ ಸರೌಂಡಿಂಗು ಅಲ್ಲೆಲ್ಲ ಒಂದಷ್ಟು ಊರುಗಳಿವೆ, ಆ ಭಾಗ ಎಲ್ಲ ಊರುಗಳೆಲ್ಲ ಮುಳುಗೋಗೋಂಥ ಪರಿಸ್ಥಿತಿ ಬರುತ್ತೆ. ಆಗ ಊರ್ಲಿರೋ ಜನನೆಲ್ಲ ಶಿಫ್ಟ್ ಮಾಡ್ತಾರೆ. ಸೊ ಈ ಥರ ವಾಸ್ತವಿಕವಾಗಿ ನಡೆಯೋದು. ಜುಲೈ ತಿಂಗಳು ಎಂಡಲ್ಲಿ ಏನಾಗ್ಬಿಡುತ್ತೆ, ಈ ರೀತಿಯ ಒಂದು ಪರಿಸ್ಥಿತಿ ಸಂಭವಿಸ್ತದೆ. ಸೊ ಆದ್ದರಿಂದ ಎಷ್ಟೋ ಜನಕ್ಕೆ ವಿಚಾರಗಳು ಗೊತ್ತಿರಲ್ಲ. ಸೊ ಜೂನ್ ತಿಂಗಳಲ್ಲಿ ಮಳೆ ಪ್ರಾರಂಭ ನಮ್ಮ ಕಡೆ ಅಲ್ಲ, ಅರ್ಥ ಆಯ್ತಾ? ನಮ್ಮ ಕಡೆ ಆಗಾಗ ಒಂದು ಸ್ವಲ್ಪ ಲೈಟಾಗಿ ಹನಿ ಹಾಕುತ್ತೆ, ಆಮೇಲೆ ಸ್ಟಾಪ್ ಆಗುತ್ತೆ. ಆದರೆ ನಮ್ಮ ಕಡೆ ಯಾವ ಥರ ಅಂದರೆ ಗಟ್ಟಿ ಮಳೆ, ನಮ್ಮ ಭಾಗ ಗಟ್ಟಿ ಮಳೆ ಆಗುತ್ತೆ. ಗಟ್ಟಿ ಮಳೆ ಅಂದರೆ ಏನು? ಸೊ ಈಗ ಜೂನ್ ತಿಂಗಳಲ್ಲೇ ಮಧ್ಯೆ ಒಂದೊಂದು ದೊಡ್ಡ ಮಳೆಗಳು ಬಿದ್ದುಬಿಡ್ತವೆ. ಸೊ ಇಲ್ಲ ಅಂತಂದರೆ ಜುಲೈ ತಿಂಗಳಲ್ಲಿ ಬೀಳ್ತದೆ. ಸೊ ಈ ರೀತಿ ನಮ್ಮಲ್ಲಿ ಈ ಒಟ್ಟು ವಾಸ್ತವಿಕವಾಗಿ ಈ ಥರ ನೋಡೋಕ್ಕೆ ಕ್ಲೈಮೇಟ್ ಮಾತ್ರ ಈ ರೀತಿ ಕೂಲಾಗಿರ್ತದೆ ನಮ್ಮ ಭಾಗ. ಹಾಗೆ ಕೊಡಗು ಚಿಕ್ಕಮಗಳೂರು ಈ ಭಾಗ ಎಲ್ಲ ಸಿಕ್ಕಾಪಟ್ಟೆ ಮಳೆ, ನಿರಂತರವಾದ ಮಳೆ. ಮಂಗಳೂರು ಸೈಡೆಲ್ಲ ಮಳೆಯೋ ಮಳೆ, ಆ ಥರದ ಒಂದು ವಾತಾವರಣ ಸೃಷ್ಟಿಯಾಗಿರ್ತದೆ. ಸೊ ನಮ್ಮ ಜೂನ್ ತಿಂಗಳಲ್ಲಿ ನಮ್ಮ ಮಾದಪ್ಪನ ಬೆಟ್ಟದ ಒಂದು ವೀಕ್ಷಣೆಗಳು ಅಲ್ಟಿಮೇಟಾಗಿ ಕಾಣುತ್ತೆ. ಎಲ್ಲೂ ನೋಡಿ ಹಚ್ಚ ಹಸಿರಿನಿಂದ ಕಣ್ಗುಳಿಸ್ತಾ ಇರ್ತದೆ. ಅಂದರೆ ಮೇ ಎಂಡಲ್ಲಿ ಒಂದು 4-5 ಗಟ್ಟಿ ಮಳೆ ಬಿದ್ದುಬಿಡ್ತದೆ. ಸೊ ಆದ್ದರಿಂದ ಏನಾಗುತ್ತೆ, ನಮ್ಮ ಮಹದೇಶ್ವರ ಬೆಟ್ಟ ಎಲ್ಲ ಹಚ್ಚ ಹಸಿರಿನಿಂದ ಕೂಡಿರ್ತದೆ. ಹಾಗೆ ಆಗಾಗ ಲೈಟಾಗಿ ಹನಿ ಬೀಳ್ತಾ ಇರ್ತದೆ, ಅರ್ಥ ಆಯ್ತಾ? ಸೊ ಇದಾದ ನಂತರ ನಮಗೇನಾಗುತ್ತೆ, ನಮಗೆ ಕರೆಕ್ಟಾಗಿ ಆ ದೀಪಾವಳಿ ಸಮಯದಲ್ಲಂತೂ ಒಂದು 4-5 ಗಟ್ಟಿ ಮಳೆ ಚೆಚ್ಚಿಬಿಡ್ತದೆ ನಮ್ಮ ದೀಪಾವಳಿ ಟೈಮಲ್ಲಿ. ಸೊ ಈ ಥರ ನಮ್ಮ ಮಳೆಯನ್ನು ನಾವು ಇಲ್ಲಿ ನಮ್ಮ ಭಾಗವಾಗಿ ಕಾಣ್ಬೋದು. ಆದರೆ ಕೊಡಗು ಚಿಕ್ಕಮಗಳೂರು ಈ ಭಾಗ ಅಂತೂ ನಿರಂತರ ಮಳೆ, 6 ತಿಂಗಳು ಮಳೆ ಇರ್ತದೆ, 6 ತಿಂಗಳು ನಾರ್ಮಲ್ ಆಗಿರ್ತದೆ. ಈ ರೀತಿ ವಾಸ್ತವವನ್ನು ನಾವು ಅಲ್ಲಿ ಕಾಣ್ಬೋದು ಅಂತ ಹೇಳ್ತಾ ನನಗೆ ತಿಳಿದಷ್ಟು ವಿಚಾರಗಳನ್ನು ನಾನು ಸ್ಪಷ್ಟಪಡಿಸಿದ್ದೀನಿ. ಸೊ ನಮ್ಮ ಮಾದಪ್ಪನ ಬೆಟ್ಟ ಆಗಲೇ ಗಟ್ಟಿ ಮಳೆ ಊದಿ ಒಂದಷ್ಟು ನೀರುಗಳೆಲ್ಲ ನಿಂತ್ಕೊಂಡಿದೆ. ಸೊ ಮುಂದಿನ ದಿವಸ ಮಳೆ ಯಾವ ರೀತಿ ನಮ್ಮ ಬೆಟ್ಟದ ಭಾಗವಾಗಿ ಆಗಮಿಸ್ತದೆ ಅಂತಕ್ಕಂಥದ್ದು ಬಹು ನಿರೀಕ್ಷೆಯಾಗಿರ್ತದೆ. ಸೊ ಈಗಾಗಲೇ ನಮ್ಮ ಕ್ಲೈಮೇಟ್ ಏನಿದೆ, ಈ ಒಂದು ಪರಿಸರ ಒಂದು ಹಚ್ಚ ಹಸಿರಿನಿಂದ ಕೂಡ್ಕೊಂಡಿದೆ, ನೀರನ್ನು ಶೇಖರಣೆ ಮಾಡಿ ಇಟ್ಕೊಂಡಿದೆ. ಸೊ ಆಗಾಗ ಲೈಟಾಗಿ ಮಳೆ ಬೀಳೋದ್ರಿಂದ ಒಂದಷ್ಟು ಈ ಒಂದು ಅರಣ್ಯ ಪ್ರದೇಶಗಳು ಪರಿಸರ ತುಂಬ ಸಮೃದ್ಧಿಯಾಗಿ ಕಾಣಿಸ್ತದೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಅಲ್ಲಿಗೆ ಬೇಸಿಗೆ ಟೈಮಲ್ಲಿ ಮಾತ್ರ ಬಹಳ ಕಷ್ಟ. ಇಲ್ಲಿ ನೀರಿಲ್ಲದೆ ಪ್ರಾಣಿಗಳೆಲ್ಲ ತತ್ತರಿಸಿ ಹೋಗ್ತವೆ, ಮರ ಗಿಡಗಳೆಲ್ಲ ಒಣಗೋಯ್ತದೆ. ಆ ಥರದ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಅದೇ ಕೊಡಗು ಚಿಕ್ಕಮಗಳೂರು ಆ ಸೈಡಲ್ಲಿ ಬೇಸಿಗೆ ಬಂದರೂ ಒಂದು ನಾರ್ಮಲ್ ಆಗಿರ್ತದೆ, ಏನು ಸಮಸ್ಯೆ ಆಗಲ್ಲ. ಅಂದರೆ ಒಂದಷ್ಟು ಈ ಹುಲ್ಲುಗಳಂತೂ ಒಣಗೋಯ್ತದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಆಗಲ್ಲ. ಅಲ್ಲೆಲ್ಲ ಸಖತ್ತಾಗಿ ಇರ್ತದೆ. ಸೊ ಅದನ್ನೆಲ್ಲ ಗಮನಿಸಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಈ ರೀತಿ ನೋಡಲಿಕ್ಕೆ ಸಿಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ಸೊ ದಯವಿಟ್ಟು ನಿರೀಕ್ಷಿಸಿ. ನನಗೆ ಸಾಧ್ಯವಾದರೆ ಏನು ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಆ ಕಡೆ ಚಿಕ್ಕಮಗಳೂರು ಆ ಭಾಗವಾಗಿ ಹೋಗಿ ಒಂದಷ್ಟು ವಿಡಿಯೋ ದೃಶ್ಯಗಳನ್ನು ಸೆರೆ ಹಿಡಿತೀನಿ ಅಂತ ಹೇಳ್ತಾ ಈ ನಮ್ಮ ಮಲೆ ಮಹದೇಶ್ವರ ಬೆಟ್ಟದ ಹಚ್ಚ ಹಸಿರಿನ ಈ ಒಂದು ವಿಡಿಯೋ ವೀಕ್ಷಣೆಯನ್ನು ಅರ್ಪಣೆ ಮಾಡಿರ್ತೀನಿ ಕಣ್ರಪ್ಪ, ಮಾಡಿರ್ತೀನಿ. ಎಸ್ ನೋಡಿ, ವೆರಿ ನೈಸ್, ವೆರಿ ನೈಸ್. ಓಕೆ, ಥ್ಯಾಂಕ್ ಯು. Stop recording.
ಸ್ಟಾಪ್ ರೆಕಾರ್ಡಿಂಗ್, ಸ್ಟಾಪ್ ರೆಕಾರ್ಡಿಂಗ್, ಸ್ಟಾಪ್ ರೆಕಾರ್ಡಿಂಗ್. ಅಯ್ಯಯ್ಯೋ, ಇದೊಂದು ಕಲೆಕ್ಷನ್ ಇದೆ ಗುರು. ಸ್ಟಾಪ್ ರೆಕಾರ್ಡಿಂಗ್ ಅಂದರೆ ಸ್ಟಾಪ್ ಆಗಬೇಕು, ಅದ್ಯಾಕೆ ಆಯ್ತೇನಿಲ್ಲ. ಸ್ಟಾಪ್ ರೆಕಾರ್ಡಿಂಗ್.